ಸೊ ವೆಲ್ಕಮ್ ಬ್ಯಾಕ್ ಟು ಅಂಡರ್ ವಿಡಿಯೋ. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಚೆನ್ನಾಗಿರೋ ಪ್ರೋಮೋ ಬಂದಿದೆ ಹೇಳಬೇಕಂದ್ರೆ. ಧ್ರುವಂತ್ ಮತ್ತು ರಕ್ಷಿತಾನ ಸೀಕ್ರೆಟ್ ರೂಮಿಗೆ ಹಾಕಿದ್ರಲ್ವಾ, ಆ ಸೀಕ್ರೆಟ್ ರೂಮ್ನಲ್ಲಿ ಈಗ ರಕ್ಷಿತಾ ಮತ್ತು ಧ್ರುವಂತು ಫೈಟ್ ಮಾಡ್ತಿದ್ದಾರೆ, ಅಂದರೆ ಜಗಳ ಆಡ್ತಿದ್ದಾರೆ. ಸೊ ನೀವು ಎಲ್ಲರೂ ಕೇಳ್ತಿದ್ರೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಅಂತ. ನಿಜ ಹೇಳ್ತೀನಿ, ಅದು ಸ್ಕ್ರಿಪ್ಟೆಡ್ ಅಲ್ಲ. ಏನೋ ಯಾಕಂತಂದರೆ ಇವಾಗ ರಕ್ಷಿತಾನ ಮತ್ತು ಧ್ರುವಂತನ ಹಾಕಿದಾರಲ್ವಾ, ಸೊ ನಿಮಗೆ ಅರ್ಥ ಆಗುತ್ತೆ ಅದು ಸ್ಕ್ರಿಪ್ಟೆಡ್ ಆಗಿದೆ. ಅವ್ರು ಯಾಕೆ ಅನ್ನೆಸೆಸರಿ ಜಗಳ ಮಾಡ್ತಿದ್ರಲ್ವಾ. ಸೊ ಯಾರನ್ನ ಯಾವ ಪ್ಲೇಸಿಗೆ ಹೆಂಗೆ ಹಾಕಬೇಕು ಅನ್ನೋದು ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ. ಸೊ ಇಲ್ಲಿ ಅವ್ರ ಮೈಂಡ್ ಸೆಟ್ನ ನೋಡಿಕೊಂಡು ಅವರು ಯಾವ ಥರ ಎಲ್ಲಿ ಹಾಕಿದರೆ ಹೆಂಗೆ ಹೊಂದ್ಕೊತಾರೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡಿ ಹಾಕಿದ್ರು. ನೋಡಿ ನೀವು ಧ್ರುವಂತ್ ಮತ್ತು ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮಲ್ಲಿ ಹಾಕಿದ್ರೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ನಾವೆಲ್ಲ ಅನ್ಕೊತಿದ್ವಿ. ನೋಡಿ ಇವಾಗ ಹೆಂಗೆ ವರ್ಕೌಟ್ ಆಗ್ತಿದೆ. ಸೊ ನಿನ್ನೆ ಎಪಿಸೋಡ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ನಿನ್ನೆ ಯಾರ ಜೋಡಿ ಯಾರನ್ನ ಕಳಿಸ್ಬೇಕು ಅಂತ ಡಿಸಿಷನ್ ತೊಗೊಳ್ಳೋದು ಇವಾಗ ಧ್ರುವಂತ್ ಮತ್ತು ರಕ್ಷಿತಾ ಅವರೇ ಆಗಿದೆ. ಆಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಗೇಮ್ ನೋಡಿ. ಸೊ ಇದ್ರ ಮೇಲೆ ಅವ್ರ ಮುಂದಿನ ಗ್ರಾಫ್ ಡಿಸೈಡ್ ಆಗುತ್ತೆ. ಅಲ್ಲಿ ಹಾಕಿ ತಪ್ಪಾಯ್ತು ಅಂತ ನಿಂದು ಆಟಿಟ್ಯೂಡ್, ನೀನು ಬಿಹೇವ್ ಮಾಡೋ ರೀತಿ, ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ರು ನಿಂದು ಅದೇನು ಯಾಕೆ ಫುಟೇಜ್ಗೋಸ್ಕರ ಫುಟೇಜ್ ಬೇಕಾ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಯಾವ ಥರ ಮೇಲೆ ಡಿಸಿಷನ್ ತೊಗೋತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಆಮೇಲೆ ಧ್ರುವಂತ್ ಅವರು ಯಾವ ಥರ ಡಿಸಿಷನ್ ತೊಗೊತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು ಇವಾಗ. ಆಮೇಲೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ. ಸೊ ಈ ಜಾಗದಲ್ಲಿ ಬೇರೆಯವರು ಇದ್ದರೆ ಬೇರೆ ಥರನೇ ಆಗ್ತಿದೆ. ಈಗ ರಕ್ಷಿತಾ ಮತ್ತು ಗಿಲ್ಲಿ ಇದ್ದಿದ್ರೆ ಅದು ಬೇರೆ ಥರ ಹೋಗ್ತಿತ್ತು. ಈಗ ಸುರೇಶ್ ಮತ್ತು ರಾಶಿಕಾ ಇದ್ದಿದ್ರೆ ಅದು ಬೇರೆ ಥರ ಹೋಗ್ತಿತ್ತು. ಗಿಲ್ಲಿ ಮತ್ತು ಅಶ್ವಿನ್ ಗೌಡ ಇದ್ದಿದ್ರೆ ಅದು ಬೇರೆ ಥರ ಹೋಗ್ತಿತ್ತು. ಸೊ ಆ ಥರ ನಾನು ಹೇಳ್ತಾ ಇರೋದು. ಸೊ ರಕ್ಷಿತಾ ಮತ್ತು ಧ್ರುವಂತ್ ಇದ್ದರೆ ಮಾತ್ರ ಈ ಥರ ಕಥೆಗಳು ಹುಟ್ಟುಕೊಳುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ. ಆಮೇಲೆ ಇವರಿಬ್ಬರೇ ಇರೋದು, ಆಮೇಲೆ ಇವರು ರಿಯಾಕ್ಷನ್ಗಳಾಗಿರ್ಬೋದು, ಇವ್ರು ತೊಗೊಳ್ಳೋ ಡಿಸಿಷನ್ ಆಗಿರ್ಬೋದು ಎಲ್ಲನೂ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ಅಲ್ವಾ. ಆಮೇಲೆ ಇವರಿಬ್ಬರು ತೊಗೊಳ್ಳೋ ಡಿಸಿಷನ್ಗಿಂತ ಇವ್ರ ಬಾಯಲ್ಲಿ ಬರೋ ಮಾತುಗಳಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಅವ್ರಿಗೆ ಏನು ಅನಿಸುತ್ತೆ ಆ ಮೂಮೆಂಟಲ್ಲಿ ಅದೇ ಸರಿ. ಅವರು ಬೇರೆ ಜಾಸ್ತಿ ಅದನ್ನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಬೇಕಾದ್ರೆ ನೀವು ಪೂರ್ತಿ ಬಿಗ್ ಬಾಸಲ್ಲಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ನೀವು ಇವಾಗ ಧ್ರುವಂತ್ ಅಂತ ತೊಗೊಂಡ್ರೆ ಅವ್ರೊಂಥರ ಮಿಸ್ಟ್ರಿ ಪರ್ಸನ್ ಹೇಳಬೇಕಂದ್ರೆ ಅವರು ತೊಗೊಳ್ಳೋ ಡಿಸಿಷನ್ನು ಆ ಗೇಮ್ ಹೇಗಿದೆ ಅದ್ರ ಮೇಲೆ ಹೋಗುತ್ತೆ. ನಿನ್ನೆ ನೀವು ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಅವರು ತೊಗೊಂಡೋ ಡಿಸಿಷನ್ ಐತಲ್ಲ ನಿಜ ಅನಿಸುತ್ತೆ ಸಮ್ಟೈಮ್. ಸ್ವಲ್ಪ ಜನಕ್ಕೆ ಧ್ರುವಂತ್ ಇಷ್ಟ ಆಗದೆ ಇರ್ಬೋದು, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು. ಸೊ ಯಾಕೆ ಧ್ರುವಂತ್ ಇಷ್ಟ ಆಗಲ್ಲ ಅಂದರೆ ಈಗ ನಮ್ಮ ಜೊತೆ ಇರ್ತಾರೆ ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಜೊತೆ ಇರ್ತಾರಲ್ಲ ಅವ್ರು ನಮ್ಮ ಬಗ್ಗೆ ಮಾತಾಡೋದು ಆ ಥರ. ಸೊ ಅವರು ಡಿಸಿಷನ್ ತೊಗೋಬೇಕಾದ್ರೆ ತುಂಬ ಕ್ಲಿಯರಾಗಿ ಹೇಳ್ತಾರೆ, ಆಮೇಲೆ ತುಂಬ ವೇನಲ್ಲಿ ಥಿಂಕ್ ಮಾಡಿ ಹೇಳ್ತಾರೆ. ಆಮೇಲೆ ಇವರಿಬ್ಬರದು ನಿಜ ಆಗಬೇಕಂದ್ರೆ ಡೆಡ್ ಅಪೋಸಿಟ್ ರಕ್ಷಿತಾ ಮತ್ತು ಧ್ರುವಂತದ್ದು. ರಕ್ಷಿತಾ ಕೇಳ್ತಾರೆ ಯಾಕೆ ಇಷ್ಟೊಂದು ಸ್ಟೈಲ್ ಮಾಡ್ತಾರೆ, ನಿಮ್ಗೇನು ಅನಿಸುತ್ತೆ? ಧ್ರುವಂತ್ ಅವ್ರು ಸ್ಟೈಲ್ ಮಾಡ್ತಾರೆ ಕಮೆಂಟ್ ಮಾಡಿ ನೋಡೋಣ. ನನಗೇನು ಅಷ್ಟೇನು ಸ್ಟೈಲ್ ಮಾಡಲ್ಲ ಅನಿಸುತ್ತೆ. ಸ್ವಲ್ಪ ಸ್ಟೈಲಿಶ್ ಆಗಿದ್ದಾರೆ ಅಷ್ಟು ಬಿಟ್ಟರೆ ಅಷ್ಟೇನು ಸ್ಟೈಲ್ ಮಾಡಲ್ಲ. ಸೊ ಐ ಲವ್ ಮೈ ಸೆಲ್ಫ್ ಅಂತಾನೆ. ನಿಜ ಆಗಬೇಕಂದ್ರೆ ಧ್ರುವಂತ್ ಅವ್ರು ಸಮ್ ಟೈಮ್ ಮಾತುಗಳೇನಿರ್ತಲ್ಲ ಕಡಕ್ಕಾಗಿ ಕ್ಲಿಯರ್ ಆಗಿರುತ್ತೆ. ಸೊ ಬಿಗ್ ಬಾಸ್ ಅವ್ರು ಕೂಡ ಥಿಂಕ್ ಮಾಡ್ತಿರ್ತಾರೆ ನಿಮ್ಮನೆ ಸೀಕ್ರೆಟ್ ರೂಮಿಗೆ ಹಾಕಿ ತಪ್ಪು ಮಾಡಿದೆ ಅಂತ. ಬಟ್ ಈ ಮಾತು ಯಾಕಂದ್ರೂ ರಕ್ಷಿತಾ ಅವರು ಅರ್ಥ ಆಗ್ತಿಲ್ಲ. ಯಾಕಂದರೆ ಅವ್ರು ಏನೇ ಮಾತಾಡಬೇಕಾದ್ರೂ ಆ ಸಿಚುವೇಶನ್ ತಕ್ಕಂಗೆ ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಅಷ್ಟಂತೂ ನಿಜ. ಬಟ್ ನೋಡೋರು ನಮಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮಿಬ್ಬರು ಜಗಳ ನೋಡೋದಕ್ಕೆ. ಜಗಳ ಅಷ್ಟೇ ಅಲ್ಲ, ಡಿಸಿಷನ್ನು ನಿಮ್ಮ ಒಪಿನಿಯನ್ನು ಅವನ್ನೆಲ್ಲ ಹೇಳೋದಕ್ಕೆ. ಸೊ ಇದಾದ್ಮೇಲೆ ಧ್ರುವಂತ್ ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಕ್ಲಿಯರಾಗಿ ಹೇಳ್ತಿದ್ದಾರೆ. ಬಟ್ ರಕ್ಷಿತಾ ಅವರು ಓವರ್ ರಿಯಾಕ್ಷನ್ ಕೊಡ್ತಾರೆ, ಬಟ್ ಎಲ್ಲರಿಗೂ ಕೊಡ್ತಾರೆ ಇಲ್ಲ. ಇಲ್ಲಿ ಗಿಲ್ಲಿ ಹೇಳಬೇಕಾದ್ರೆ ಆಮೇಲೆ ರಘುವನ್ನ ಹೇಳಬೇಕಾದ್ರೆ ಕೇಳ್ತಾರೆ. ನಾಮಿನೇಟ್ ಬಂದಾಗ ಮಾಡಿದ್ದಾರೆ, ಅದೇನಿಲ್ಲ ಅಂತಲ್ಲ, ಬಟ್ ಎಲ್ಲರೂ ಮಾಡ್ತಾರೆ ಇಲ್ಲಲ್ಲ. ಈ ಥರ ಅಂತ ರಿಯಾಕ್ಟ್ ಮಾಡಿದ್ದು ಯಾವಾಗ ಅಂತಂದರೆ ರಕ್ಷಿತಾ ಶೆಟ್ಟಿ ಅದು ಪೂಲಿಂದ ತೊಗೊಂಡು ಬರ್ತಾರಲ್ಲ ಬಾಲು, ಆ ಟೈಮಲ್ಲಿ ಗಿಲ್ಲಿ ಅವರು ಒಂದೆರಡು ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಬಟ್ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿ ಏನಿಲ್ಲ, ಆದರೆ ಪಾಲ್ ಕೊಟ್ಟಿಲ್ಲ. ಆದರೆ ರಕ್ಷಿತಾ ಶೆಟ್ಟಿಗೆ ಧ್ರುವಂತ್ ಅವರು ಪಾಲ್ ಕೊಡ್ತಾರೆ. ಆಗ ಪಾಲ್ ಕೊಟ್ಟ ತಕ್ಷಣ ಇವರು ಆಗ ರಿಯಾಕ್ಟ್ ಮಾಡ್ತಾರೆ ನೋಡಿ, ಆ ಟೈಮಲ್ಲಿ ಮಾಡಿದ್ದು. ಆಮೇಲೆ ಇಲ್ಲಿ ರಕ್ಷಿತಾ ಶೆಟ್ಟಿ ಸುಮ್ಮನೆ ಆ ಥರ ರಿಯಾಕ್ಟ್ ಮಾಡೋದಿಲ್ಲ ಹೇಳಬೇಕಂತಂದ್ರೆ, ಅದು ಅವ್ರಿಗೆ ತಪ್ಪು ಅನಿಸಿದ್ರೆ ಮಾತ್ರ ಮಾಡ್ತಾರೆ. ಬಟ್ ಇಲ್ಲಿ ಗಿಲ್ಲಿಯವರು ತುಂಬ ಸಲ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿನ ಪ್ರೀತಿಯಿಂದ ನೋಡ್ಕೋಬೋದು, ಆಮೇಲೆ ಪ್ರೀತಿಯಿಂದ ಮಾಡ್ಬೋದು, ಪ್ರೀತಿಯಿಂದ ಅವಳನ್ನ ಬಂದ್ ಮಾಡ್ಬೋದು ಅಂತ ಹೇಳ್ತಾರೆ. ನಿಜ ಆಗಬೇಕಂತಂದರೆ ನಿಜ ಅದು. ಯಾಕಂದರೆ ಯಾರಾದರೂ ಪ್ರೀತಿಯಿಂದ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ಮತ್ತು ಸಿಟ್ಟಿನ ಮಾಡೋಕ್ಕೋದ್ರೆ ಅವ್ರು ತಕ್ಕಂಗೆ ಟಕ್ಕರಂತೂ ಕೊಡ್ತಾರೆ. ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ರಕ್ಷಿತಾ ಥರ ಆ್ಯಕ್ಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಏನಂತಿದ್ದಾರೆ, ಕಾಪಿ ಕ್ಯಾಟ್ ರಕ್ಷಿತನ ಆರು ಕೂಡ ಆಗಂಗಿಲ್ಲ ಅಂತ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿನ ಒಂಥರ ಬಿಹೇವ್ ಮಾಡಿದ್ದಾರೆ. ಆಮೇಲೆ ಗಿಲ್ಲಿಯವ್ರು ಹೇಳಿದ್ದು ನೆನಪಿದೆಯಾ, ನಾಗವಲ್ಲಿಯಾಗಿ ಬದಲಾಗ್ತಿದ್ದಾರೆ ಧ್ರುವಂತ್ ಅವರು ಅಂತ. ಸಮ್ ಟೈಮ್ ನಮಗೂ ಹಂಗೆ ಅನಿಸುತ್ತೆ. ಅವ್ರು ಮಾಡ್ತಾರೆ ಬಿಹೇವಿಯರು ಬೇರೆಯವ್ರು ನೋಡಿ. ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡ್ತಾರೆ ಇವರು ಧ್ರುವಂತ್ ಅವರು, ಯಪ್ಪ. ಆಮೇಲೆ ಧ್ರುವಂತ್ ಅವ್ರು ಇತ್ತೀಚೆಗೆ ಇಮಿಟೇಟ್ ಮಾಡೋದೇ ಅವ್ರ ಕ್ಯಾರೆಕ್ಟರ್ ಆಗಿಬಿಟ್ಟಿದೆ ಇವಾಗ. ಇಲ್ಲಿ ರಕ್ಷಿತಾನೇ ಏನು ಕಡಿಮೆ ಇಲ್ಲ, ಇಬ್ಬರು ಕೂಡ ಸರಿಯಾದ ಜೋಡಿ. ಆಮೇಲೆ ಫುಟೇಜ್ ಸಲುವಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಇಲ್ಲೆಲ್ಲರೂ ಬಂದಿರೋದೇ ಫುಟೇಜ್ ಸಲುವಾಗಿ, ಫುಟೇಜ್ನ ಕೊಡೋದಕ್ಕೇ ಇರೋರು ಹೇಳ್ಬೇಕಂದ್ರೆ. ಸೊ ಇವರಿಬ್ಬರದ್ದು ಸಖತ್ ಫನ್ ಮಜಾ ಸಿಗುತ್ತೆ. ಬಟ್ ಅದೇ ರೀತಿ ಎಲ್ರಿಗೂ ಇರಿಟೇಟ್ ಆಗೋದಂತೂ ಸಹಜ, ಅವ್ರಿಗೂ ಆಗುತ್ತೆ ನಮಗೂ ಆಗುತ್ತೆ ನೋಡೋರಿಗೂ ಕೂಡ. ಆಮೇಲೆ ಇಲ್ಲಿ ಧ್ರುವಂತ್ ಅವರು ಉರ್ಸೋ ರೀತಿ ಕಾಣ್ತಿದೆ. ಬಟ್ ರಕ್ಷಿತಾ ಶೆಟ್ಟಿಗೆ ಬೇರೆ ಆಪ್ಷನ್ನೇ ಇಲ್ಲ ಹೋಗ್ಬೇಕಂತಂದರೆ, ಯಾಕಂದರೆ ಅದೇ ಪ್ಲೇಸಲ್ಲೇ ಇರಲೇಬೇಕಾಗತ್ತೆ. ಅವರು ಏನು ಮಾಡೋಕ್ಕಾಗಲ್ಲ. ಹೆವಿ ಟಾರ್ಚರ್ ರಕ್ಷಿತಾಗೆ ಹೇಳ್ಬೇಕಂದ್ರೆ. ಹೆಂಗೆ ತಡ್ಕೊಳುತ್ತೋ ಏನೋ. ಇಲ್ಲಿ ರಕ್ಷಿತಾನು ರಿಯಾಕ್ಟ್ ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡ್ಬೇಕು ಇವಾಗ. ಸೊ ನೀವು ಅಬ್ಸರ್ವ್ ಮಾಡಿದರೆ ಧ್ರುವಂತ್ ಅವರು ರಕ್ಷಿತಾನ ಎಲ್ಲೋ ಒಂಥದಲ್ಲಿ ಸಿಗಿಸ್ಬೇಕು ಅನ್ನೋ ಟ್ರೈ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಗೈಸ್? ಅಂದರೆ ಇಲ್ಲಿ ರಕ್ಷಿತಾ ತಪ್ಪು ಮಾಡ್ತಿದ್ದಾಳೆ ಅಂತ ಜನಗಳಿಗೆ ತೋರಿಸೋ ವೇನಲ್ಲಿ ಹೋಗ್ತಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಇದೆಲ್ಲೋ ಏನೋ ಎಡವಟ್ಟಾಗೋ ಚಾನ್ಸಸ್ ತುಂಬ ಇದೆ. ನೋಡೋಣ, ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಓಕೆ ಗೈಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ.